ಮಾದಕ ವಸ್ತುಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಅರಿವು ಮೂಡಿಸುವ ಯುವಜನರು ಮಾದಕ ವಸ್ತುಗಳಿಗೆ ಹೇಳಿ ಬೇಡ ಬ್ರೋ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನ ಕಾರ್ಯಕ್ರಮವನ್ನು ನಂಜನಗೂಡಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್, ಜಿಲ್ಲಾ ಎಸ್ಪಿ ಮಲ್ಲಿಕಾರ್ಜುನ್ ಬಲದಂಡಿ ಸೇರಿದಂತೆ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಶಾಸಕರು ಮಾತನಾಡಿ, ನಿಮ್ಮ ಶಾಲಾ ಕಾಲೇಜು ಸುತ್ತಮುತ್ತ ಯಾರಾದರೂ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲು ನಿಮ್ಮ ಬಳಿ ಬಂದರೆ ನಮಗೆ ಮಾದಕ ವಸ್ತುಗಳು ಬೇಡ ಬ್ರೋ ಎಂದು ತಿಳಿಸಬೇಕು, ಅಲ್ಲದೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಡ್ರಗ್ಸ್ ಮುಕ್ತ ಅಭಿಯಾನದ ಬಗ್ಗೆ ನೀತಿ ಪಾಠ ಬೋಧಿಸಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ನಂತರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕನ್ನಡ ಚಲನಚಿತ್ರ ನಟಿ ಅಶ್ವಿನಿ ಗೌಡ ಅವರು ಮಾತನಾಡಿ, ಯುವಕ ಯುವತಿಯರು ಡ್ರಗ್ಸ್ ಅಥವಾ ಮಾದಕ ವ್ಯಸನಿಯ ಪದಾರ್ಥಗಳ ಬಗ್ಗೆ ಅರಿವು ಮೂಡಿಸುವುದು ಉತ್ತಮ ಕಾರ್ಯಕ್ರಮವಾಗಿದೆ. ಕ್ಷೇತ್ರದ ಶಾಸಕರು ಡ್ರಗ್ಸ್ ಬಗ್ಗೆ ಅರಿವು ಮೂಡಿಸುವ ಟೀ ಶರ್ಟ್ ಹಾಕಿಕೊಂಡು ಬಂದಿರುವುದು ಅವರ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಇಂದಿನ ಯುವಕ ಯುವತಿಯರು ಎಲ್ಲವನ್ನು ಅನುಭವಿಸಬೇಕೆಂಬ ಆಸೆ ಇರುತ್ತದೆ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ನಮ್ಮ ಸುತ್ತಮುತ್ತ ಯಾರೇ ಆಗಿರಲಿ ಡ್ರಗ್ಸ್ ಅಥವಾ ಮಾದಕ ವ್ಯಸನಿಗಳು ಚಟಕ್ಕೆ ದಾಸರಾಗಿದ್ದರೆ ಅಂಥವರ ಬಗ್ಗೆ ಮೊದಲು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಅವರನ್ನು ಮಾದಕ ವಸ್ತುಗಳ ಸಹವಾಸದಿಂದ ಮುಕ್ತರಾಗಿ ಮಾಡಲು ಪ್ರಯತ್ನಿಸಬೇಕು. ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಿ ನೀಡಬೇಕು. ಸಮಾಜದಲ್ಲಿನ ಇಂದಿನ ಮಕ್ಕಳೇ ದೇಶದ ಮುಂದಿನ ಭವಿಷ್ಯ ಎಂದು ತಿಳಿಸಿದರು. ಅಲ್ಲದೆ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಿಗೆ ಬೆಳೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜಂಬೋ ಏರೋಬಿಕ್ಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಏರೋಬಿಕ್ಸ್ ಅನ್ನು ಹೇಳಿಕೊಡಲಾಯಿತು. ಮುಖ್ಯವಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರೇ, ಎಲ್ಲ ಶಿಕ್ಷಕಿಯರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ತಮ್ಮೆಲ್ಲ ಉದ್ದೇಶಿಸಿ SP ಸರ್ ಅವರು ತುಂಬ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಮಾತನಾಡಕ್ಕೆ ಹೋಗೋದಿಲ್ಲ. ಈಗ ನಿಮಗೆ ಈ ಏಜ್ನಲ್ಲಿ ನಮ್ಮ ತಾಳ್ಮೆ ಕಡಿಮೆ. ಈಗ ನೀವೆಲ್ಲ ನಮ್ಮ ತಂದಿರೋರು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಅದೇ ರೀತಿ ಮಾತಾಡ್ತಾರೆ, 2 ನಿಮಿಷ ತಾಳ್ಮೆ ಇದೆ ಮಾತಾಡ್ತಾರೆ. ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಕೂಡ ತಮ್ಮೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಈಗ ನಾನೇನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ, ನನಗೆ ಈಗ ಗೊತ್ತಿದೆ. ಎರಡೇ ವಿಚಾರ, ನಿಮ್ಮ ಶಾಲೆಗೆ, ನಿಮ್ಮ ಕಾಲೇಜ್ಗೆ ಯಾರು ಬಂದು ಡ್ರಗ್ಸ್ ಮಾರಕ್ಕೆ ನಿಂತ್ಕೊಂಡ್ರೆ ನೀವೇನ್ ಹೇಳ್ತೀರಾ? ಬೇಡ. ನಿಮ್ಮ ಅಕ್ಕಪಕ್ಕದಲ್ಲೇ ಯಾರು ನಿಮಗೆ ಡ್ರಗ್ಸ್ ಆಫರ್ ಮಾಡಿದ್ರೆ ಏನ್ ಹೇಳ್ತೀರಾ? ಬೇಡ ಅಷ್ಟೇ. ಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ತಾವು ಸಹಕಾರ ಕೊಡಿ. ನಿಮ್ಮ ಕಾಲೇಜು, ಶಾಲಾ ಅಕ್ಕಪಕ್ಕ ಆವರಣದಲ್ಲಿ ಯಾರು ಡ್ರಗ್ಸ್ ಮಾರಾಟ ಮಾಡೋದಿದ್ರೆ, ನಿಮ್ಮಲ್ಲಿ ಯಾರು ಕನ್ಸ್ಯೂಮ್ ಮಾಡೋದಿದ್ರೆ ದಯಮಾಡಿ ನಿಮ್ಮ ಶಾಲೆ ಕಾಲೇಜಿನ ನಿಮ್ಮ ಶಿಕ್ಷಕರಿಗೆ ತಿಳಿಸಿ ಅವರು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ತಿಳಿಸ್ತಾರೆ. ನಂತರ ಏನ್ ಕ್ರಮ ತಗೋಬೇಕು ಅದು ನಾವು ತಗೊಳ್ತೇವೆ. ಇಷ್ಟನ್ನ ಹೇಳಿ, ಈಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಒಂದು ಉತ್ತಮವಾದ ಕಾರ್ಯಕ್ರಮ ಆಪರೇಷನ್ ರೈಸ್ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ತಾಲೂಕಿನಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಭಾಗವಹಿಸಿದ ತಮ್ಮೆಲ್ಲರೂ ಕೂಡ ನಮ್ಮ ಮೊದಲನೇ ಸಂಸ್ಥೆಯನ್ನು ಬಯಸ್ತಾರೆ. ಈಗ ತಮ್ಮೆಲ್ಲ ಉದ್ದೇಶಿಸಿ ವಿರುದ್ಧ ರಾಜ್ಯ ಸರ್ಕಾರ ಸಮಗ್ರ ಅಭಿಯಾನವನ್ನ ಇವತ್ತು ನಂಜನಗೂಡಲ್ಲಿ ಹಮ್ಮಿಕೊಂಡಿದೆ. ಇದಕ್ಕೆ ಚಾಲನೆಯನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇರುವಂಥದ್ದು. ನನಗೆ ತುಂಬಾ ಖುಷಿಯಾಗಿದ್ದು ಒಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ಶಾಸಕರಾದಂತಹ ಧ್ರುವನಾರಾಯಣ್ ಸರ್ ಬಗ್ಗೆ ಹೇಳಲೇಬೇಕು. ದರ್ಶನ್ ಸರ್ ನೋಡಿ, ನಾವೆಲ್ಲರೂ ಇಷ್ಟು ಜನ ಇಲ್ಲಿ ಕೂತಿದ್ದೀವಿ, ನೀವೆಲ್ಲರೂ ಇಷ್ಟು ಜನ ಇಲ್ಲಿದ್ದೀರಾ. ಶಾಸಕರು ಅಂದ್ರೆ ನಾವು ಯಾವಾಗಲೂ ಅವ್ರನ್ನ ವೈಟ್ ಅಲ್ಲಿ ನೋಡ್ತೀವಿ, ಇಲ್ಲ ಬ್ಲೇಸರ್ ಅಲ್ಲಿ ನೋಡ್ತೀವಿ, ಇಲ್ಲ ಯಾವ್ದಾದ್ರು ಒಂದು ಬ್ರಾಂಡೆಡ್ ಬಟ್ಟೆಯಲ್ಲಿ ನೋಡ್ತೀವಿ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯ. ಇವತ್ತು ಈ ಕಾರ್ಯಕ್ರಮದ ಉದ್ದೇಶನೇ ಬೇರೆ ಅಂತ. ಅವ್ರು ಹಾಕಿರೋ ಟೀ ಶರ್ಟ್ ಯಾವುದು? ಅದೇ ಅವರು. ಸೊ ನಾವೇನೇ ಮಾಡ್ಬೇಕಂದ್ರೂ ಮೊದಲು ನಮ್ಮಿಂದಾನೇ ಅದು ಪ್ರಾರಂಭ ಆಗ್ಬೇಕು. ನಾವ್ ಇನ್ನೊಬ್ರಿಗೆ ಉಪದೇಶ ಕೊಡೋದಕ್ಕಿಂತ ಮುಂಚೆ ಅದು ನನ್ನಿಂದಾನೇ ಪ್ರಾರಂಭ ಆಗ್ಬೇಕು ಅಂತ ನಾವೆಲ್ಲರೂ ಅನ್ಕೋಬೇಕು ಅಲ್ವಾ? ಸೊ ನಿಜವಾಗ್ಲೂ ಸರ್, ನಿಮ್ಮಂತ ಯಂಗ್ಸ್ಟರ್ಸ್, ನಿಮ್ಮಂತ ಯೂತ್ ಈ ತರದ ಕೆಲಸಗಳಲ್ಲಿ ಒಂದು ಇನಿಷಿಯೇಟಿವ್ ಅನ್ನ ತಗೊಳ್ಳೋದು ನಮ್ಮಂತವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ತುಂಬಾನೇ ಖುಷಿನೂ ಆಗುತ್ತೆ. ಇಲಾಖೆಯಲ್ಲಿ
ಅಷ್ಟು ಸುಲಭ ಅಲ್ಲ. ಯಾವ್ದಾದ್ರು ಒಂದು ಅತಿಥಿಗಳನ್ನ ಇಂಥ ಕಾರ್ಯಕ್ರಮಕ್ಕೆ ಕರೀತಾರೆ ಅಂದಾಗ ಬಹಳ ಫಿಲ್ಟರ್ ಮಾಡಿ ಕರೆಯುವಂಥದ್ದು. ಹಾಗಾಗಿ ಇವತ್ತು ನಮ್ಮನ್ನ ಇಲ್ಲಿ ಕರೆದಿದ್ದಾರೆ ಅಂದ್ರೆ ಅಂತ ಜವಾಬ್ದಾರಿಯನ್ನ, ಆ ಥರದ ಒಂದು ಹಿನ್ನೆಲೆಯನ್ನ ನಾವು ಇಟ್ಕೊಂಡು ಇಲ್ಲಿ ಬಂದಿರುವಂಥದ್ದು. ನಾಳೆ ದಿನ ನೀವುಗಳು ಆ ಮಟ್ಟಕ್ಕೆ ಬೆಳಿಬೇಕು. ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ನೀವುಗಳು ಕೂಡ ಇಲ್ಲಿ ಬಂದು ಅತಿಥಿಗಳಾಗಿ ಕೂತ್ಕೊಳ್ಳೋ ಥರ ನೀವು ಬೆಳಿಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಎಲ್ಲರಿಗೂ ಒಳ್ಳೇದಾಗಿ ಮಕ್ಕಳ. ಒಳ್ಳೆ ಹಾಡು ಹಾಕಿದ್ರು, ಆ ಸಾಂಗ್ ಅಲ್ಲಿ ನೀವು ಮ್ಯೂಸಿಕ್ ಕಳೆದು ಹೋಗ್ಬೇಡಿ, ಅದ್ರಲ್ಲಿರುವಂತ ಅರ್ಥವನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸರ್ಕಾರ ಅಂತ ಒಂದು ಅದ್ಭುತವಾದಂತ ಹಾಡನ್ನ ನಿಮಗೆ, ಆ ಸಾಲುಗಳನ್ನ ಹಾಡಿನ ರೂಪದಲ್ಲಿ, ಇವತ್ತಿನ ಜೆನ್ಸಿ ಮಕ್ಳಿಗೆ ಆ ಥರದ ರ್ಯಾಪ್ಗಳೇ ಇಷ್ಟ. ಹಳೆ ಸಾಂಗ್ಗಳು ಹಾಕಿದ್ರೆ ನೀವು ಕೇಳಲ್ಲ ಅಲ್ವಾ? ಇನ್ನೊಂದು 2 ನಿಮಿಷ ನಾನು ಮಾತಾಡಲ್ಲ, ಅಯ್ಯೋ ಬೇಡಪ್ಪ ರೇಡಿಯೋ ಇವ್ರು ಇಷ್ಟೇ ಮಾತಾಡ್ತಾರೆ ಕೇಳಿಸ್ಕೊಳ್ಳಲ್ಲ ಅಂತೀರ. ಅದಕ್ಕೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಸರ್ಕಾರ ಇವತ್ತು ಒಳ್ಳೆ ಶೀರ್ಷಿಕೆ ಇಟ್ಟಿದೆ, ಬೇಡ ಬ್ರೋ.